ಕಲ್ಯಾಣ ಕರ್ನಾಟಕಕ್ಕಾಗಿ ಹೋರಾಡಿದಂಥ ವೇದಮೂರ್ತಿ ಶಿವಯ್ಯ ಸ್ವಾಮಿ ಹಿರೇಮಠ ಗುಡ್ಡಾರ್ನೂರು ಇವರ ಮನೆಗೆ ಬಂದಿದ್ದೇವೆ. ಇವರ ಪುತ್ರರಾದ ವಿಷಯ ಶಿವಯ್ಯ ಹಿರೇಮಠ ಇವರ ಮಠ ಅವರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಶಿವಯ್ಯ ತಂದೆ ಬಸಯ್ಯ ಸ್ವಾಮಿ ಹಿರೇಮಠ ಗುಡ್ಡಾರ್ನೂರು ಇವರು ಗುಡ್ಡಾರ್ನೂರು ನಮ್ಮದು. ನಾವು 4 ಜನ ಮಕ್ಕಳು, 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. 2 ಗಂಡು ಮಕ್ಕಳಲ್ಲಿ ನಾನು ಹಿರಿಯವನು ವಿಶ್ವನಾಥಯ್ಯ ಈಶಯ್ಯ, ನಮ್ಮ ತಮ್ಮನ ಹೆಸರು ಶ್ರೀಶೈಲ. ಅವರು ವೀರ ಸ್ವತಂತ್ರ ಯೋಧರು. ಹೆಂಗೆ ಸ್ವತಂತ್ರ ಯೋಧರು ಅಂದ್ರೆ ಅಳವಂಡಿ ಶಿವಸ್ವಾಮಿ ಟೀಮ್ ಅಂತ ಇತ್ತು. ಆ ಟೀಮ್ನಲ್ಲಿ ಇವರು ಸದಸ್ಯರಾಗಿದ್ದರು. ಅದರಲ್ಲಿ ಯಾರು ಹೇಳಿದ್ರು ಅಂದ್ರೆ ಬನ್ನಿಕೊಪ್ಪದ ಯರಾಶಿ ಶಂಕರಪ್ಪನವರು, ಅಳವಂಡಿ ಶಿವಸ್ವಾಮಿಗಳು, ಆಮೇಲೆ ಕಾತ್ರಿಕಿ ಲಿಂಗನಗೌಡರು, ಆಮೇಲೆ ಹಿರೇಶಿಂದೋಗಿರು ಯಾರೊಬ್ಬರು ಹೆಸರು ಜ್ಞಾಪಕ ನನಗೆ. ಒಟ್ಟು 7 ಜನ ಇವ್ರ ಟೀಮು. ಇವ್ರು ಏನು ಮಾಡ್ತಾಯಿದ್ರು ಅಂದ್ರೆ ಹೈದರಾಬಾದ್ ನಿಜಾಮ ಇಡೀ ಭಾರತಕ್ಕೆ ಸ್ವತಂತ್ರ ಕೊಟ್ಟರೆ ಬಿಟ್ಕೊಳ್ಳಲ್ಲ. ಸಾಲಾರ್ ಜಂಗ್ ಬಹದ್ದೂರ್, ನಿಜಾಮ್ ಸಾಲಾರ್ ಜಂಗ್ ಬಹದ್ದೂರ್ ಅಂತೇಳಿ ಹೈದರಾಬಾದ್ ರಾಜ, ಅವ್ರು ಬಿಟ್ಕೊಳ್ಳಲ್ಲ. ಆ ಬಿಟ್ಕೊಳ್ಳೋ ಸಲ ಹೋರಾಟ ಮಾಡಿದರು. ಹೋರಾಟ ಯಾವ ರೀತಿಯಾಗಿತ್ತಂದ್ರೆ ಅವರು ಇವರು ಹೈದರಾಬಾದ್ ನಿಜಾಮ್ನ ಪಠಾಣ್ರ ನಿಂತರು, ಪಠಾಣ್ ರಾವಳಿ ಅಂತಾರೆ ಅದಕ್ಕೆ. ಅವರು ನಮ್ಮ ಹಿಂದೂ ಮಂದಿನ ಎಷ್ಟೋ ಜನರನ್ನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದರು, ಮಕ್ಕಳನ್ನ ಕೊಲೆ ಮಾಡಿದರು, ಎಷ್ಟೋ ಜನ ಮುದುಕರನ್ನ ಸಂಹಾರ ಮಾಡಿದರು. ಈ ರೀತಿ ನಡೀತಾ ಇತ್ತು. ಆ ಸಮಯದಲ್ಲಿ ಇವರು ಇಂಡಿಯನ್ ಕಟ್ಟಿ ಹೋರಾಟ ಮಾಡಿ ಅವ್ರ ಜೊತೆಗೆ ಹೋರಾಟ ಮಾಡಿದರು. ಹೆಂಗೆ ಹೋರಾಟ ಮಾಡಿದ್ರು ಅಂದರೆ ಆ ನಿಜಾಮನ ಆಳ್ವಿಕೆ ಎಲ್ಲಿವರೆಗಿತ್ತು ಅಲ್ಲಿವರೆಗೆ ಇವರು ಬಿಟ್ಕೊಡ್ಲಿ ಅಂಥೇಳಿ ಇದು ಮಾಡ್ತಾಯಿದ್ರು. ಆವಾಗ ಇದು ಯರಗೂರು ತಾಲೂಕು ಉಕ್ನೂರು ಎಲ್ಲ ಹೈದರಾಬಾದ್ ನಿಜಾಮನ ಆಡಳಿತದಲ್ಲಿದ್ದು. ಅಲ್ಲಿ ಇವರು ಟೀಮ್ ಹೋಗಿ ಪೋಸ್ಟ್ ಆಫೀಸ್ ಕಾಯ್ತಕ್ಕಂಥ ಸೆಂಟ್ರನ್ನ ಇದು ಮಾಡಿ ಅದು ಒಟ್ಟು ಪೋಸ್ಟ್ ಆಫೀಸಿಗೆ ಬೆಂಕಿ ಹಚ್ಬೇಕಂತೇಳಿ ಇವರು ಮಾತಾಡ್ಕೊಂಡು ಹೋಗಿದ್ರು. ಆದ್ರೆ ಅದನ್ನು ಹಚ್ಬೇಕಾದ್ರೆ ಯಾರು ಹಚ್ಚಬೇಕು, ಹೆಂಗೆ ಹೋರಾಟ ಮಾಡಬೇಕು ಅನ್ನೋ ಬಗ್ಗೆ ತೀರ್ಮಾನ ಮಾಡಿದರು. ಆ ಸಮಯದಲ್ಲಿ ಇವರು ನಮ್ಮ ತಂದೆಯವರಂಥ ಶಿವಯ್ಯ ಸ್ವಾಮಿಗಳು, ಇಲ್ಲ ನಾನು ಮರ್ಡರ್ ಮಾಡ್ತೀನಿ, ನೀವು ರಾತ್ರಿ ಟೈಮ್ 7:30 ಬ್ಯಾಟ್ರಿ ಹಾಕಬೇಕು ಪೋಸ್ಟ್ ಆಫೀಸ್ಗೆ ಅಂತ ಹೇಳಿದ್ರು. ಅದರಂತಾಗಿ ಶಿವಮೂರ್ತಿ ಸ್ವಾಮಿಗಳು ಮತ್ತು ಕಾರ್ತಿಕಿ ಲಿಂಗನಗೌಡರು ಮತ್ತು ಯರಾಶಿ ಶಂಕರಪ್ಪನವರು ಕನಿಷ್ಠ ಒಂದು 100 ಮೀಟ್ರ್ ದೂರ ನಿಂತು ಪೋಸ್ಟ್ ಆಫೀಸ್ ಕಡೆ ರಾತ್ರಿ 8-9 ಸುಮಾರು ಬ್ಯಾಟ್ರಿ ಹಾಕ್ತಿದ್ರು. ಅಷ್ಟೊತ್ತಿಗಾಗಲೇ ಅವ್ರು ಊಟಕ್ಕೆ ಹೋದ ನಮ್ಮ ತಂದೆಯವರು ಹಿಂದೆ ಪೋಸ್ಟ್ ಆಫೀಸ್ ಕಿಟಕಿ ಮುಖಾಂತರ ಮೇಲೆ ಹತ್ತಿ ಒಂದು ದೊಡ್ಡದು ಸುಮಾರು ಒಂದು 20 kg ಆಗೋಷ್ಟು ಒಂದು ಕಲ್ಲನ್ನು ಮ್ಯಾಲೆ ಕುಂತಿದ್ರು. ಅವರು ರಾತ್ರಿ ಊಟ ಮಾಡಿ ಬಂದು ಸೆಂಟ್ರಿ ಕಾಯ್ಬೇಕಾರೆ ಅವರು ದೂರದ ಬ್ಯಾಟ್ರಿ ಹಾಕಿದ್ದಕ್ಕೆ ಅವ್ನ ಚಿತ್ತ ಆ ಕಡೆ ಇತ್ತು. ಅವು ಎಲ್ಲಿಂದ ಬರ್ತದೆ ಬೆಳಕು ಅಂತೇಳಿ ದೃಷ್ಟಿ ಆ ಕಡೆ ಬಿಟ್ಟಾಗ ಇವ್ರು ಮಳೆಗೆ ಮೇಲೆ ಕಲ್ಲೆತ್ತಿ ಅವ್ನ ಕೈ ಮೇಲೆ ಹಾಕಿದಾಗ ಅವ್ರು ಬಿದ್ದು ಬೆಳಬೇಕು ಒತ್ತಾಡಿ ಸೊಂಟದಲ್ಲಿರ್ತಕ್ಕಂಥ ರಿವಾಲ್ವರ್ ತಗೊಂಡು ಹೊಡಿಬೇಕಂತ ಕೈ ಹಾಕಾಕ ಇವ್ರ ಮೇಲಿದ್ದ ಹಾರಿದ್ರು. ಮಳೆಗೆ ಮೇಲಿಂದ ಹಾರಿ ಅವನ ಕುತ್ತಿಗೆ ಹೆಚ್ಚಿಗೆ ಆ ರಿವಾಲ್ವರ್ ತಗೊಂಡು ಪೋಸ್ಟ್ ಆಫೀಸಿಗೆ ಬೆಂಕಿ ಹಚ್ಚಿ ಸೀದಾ ಹಳ್ಳಿಗುಡಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಹಳ್ಳಿಗುಡಿ ಗಾಡಿ ಅಡಿಕಿತ್ತು ಗುಡ್ಡದಮುಂಡ್ರಿಗೆ ಗುಡ್ಡ ಸೇರಿದಂತೆ. ಆಮೇಲೆ ಇವರು ಆ ಗುಡ್ಡ ಸೇರಿದ ಮೇಲೆ ಅಲ್ಲಿ ಕೂಡ ಇವ್ರದ್ದು ದಬ್ಬಾಳಿಕಿತ್ತು. ಯಾರ್ದು? ಹೈದರಾಬಾದ್ ನಿಜಾಮ್ ಪಠಾಣ್ರದ್ದು. ಅವಾಗ ಇವರು ನಮ್ಮ ತಂದೆಯವರು ಎಲ್ಲರೂ ಕುಡ್ಕೊಂಡು ಏನು ಹೇಳ್ತಾ ಇದ್ರು, ಅಡವೆ ಗುಡ್ಡದಾಗಿದ್ದಾಗ ನಮಗೆ ಬುತ್ತಿ ತರಬೇಕಾದ್ರೂ ಕೂಡ ಗಂಡ್ಮಕ್ಳು ಬಂದ್ರೆ ಅವರು ಹಿಡಿತಾರ, ಅದಕ್ಕೆ ನೀವು ಸೀರೆ ಉಟ್ಕೊಂಬರ್ಬೇಕಂತ ಹೇಳ್ತಾರೆ ನನ್ನ ತಂದೆಯವರು. ಅವ್ರಿಗೆ ಬುತ್ತಿ ಕೊಡೋಕೆ ಹೋಗೋರು ಸಹಿತ ಗುಡ್ಡಮುಂಡ್ರಿ ಆಗಿದ್ದ ಸೀರೆ ಉಟ್ಕೊಂಡು ತೆರೆ ಮೇಲೆ ಕುಟ್ಟಿ ಹೊತ್ಕೊಂಡು ಹೆಣ್ಮಕ್ಳು ಹಂಗೆ ಕೆಲಸಕ್ಕೆ ಹೋಗ್ತಾರೆ, ಹಂಗೆ ಹೋಗಿ ಇವ್ರಿಗೆ ಊಟ ಕೊಟ್ಕೊಡ್ತಾರಂತೆ. ಅಲ್ಲಿಂದ ಮತ್ತೆ ರಾತ್ರಿ ಟೈಮ್ ಊರಾಗ ಬರೋದು ಇವರು ಎಲ್ಲಿರುತ್ತೆ ಅಲ್ಲಿ ಇದು ಮಾಡೋದು. ಈ ಥರ ಹೋರಾಟ ಮಾಡಿ ತದನಂತರ ದೆಹಲಿಯಿಂದ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳಿದ್ದರು. ಆದರೆ ಅವ್ರ ಕಡೆಯಿಂದ ಇದನ್ನು ಮಾಡೋಕ್ಕೆ ಶಕ್ತಿ ಸಾಲಲ್ಲ. ಯಾರನ್ನ? ಇದು ಪಠಾಣ್ರನ್ನ ಈ ಸ್ವತಂತ್ರ ಇರ್ಬೇಕಂದ್ರೆ. ಅವಾಗ ಅವರು ನಮ್ಮ ಇವರು ಇಲ್ಲ ನೀವು ತಗೊಳ್ಳೋಕ್ಕೆ ಬೇಕು ಅಂತ ಅವ್ರು ಹೇಳಿದ ಸಹಿತ ಇವರು ನಾ ದೇಶಕ್ಕಾಗಿ ಹೋರಾಟ ಮಾಡೀನಿ, ನನ್ನ ಇದಕ್ಕಲ್ಲ, ನಾನು ಸ್ವತಂತ್ರನ ಮಾರಾಟ ಮಾಡ್ಕೊಂಡು ನನ್ನ ಸರ್ಕಾರಕ್ಕೆ ಅಂತ ಹೇಳಿ ದುಡ್ಡು ತಗೊಳ್ಳೋದು. ಅದು ತದನಂತರ ಏನಾಯ್ತಂದ್ರೆ ಅವರು ಮರಣದ ಕಾಲಕ್ಕೆ ನನಗೆ ಹೇಳಿದ್ರು, ಹಿಂಗೆ ಮಗನ ನನಗೆ ಸತ್ಯಂದ್ರೆ ನನಗೆ ತ್ರಿವರ್ಣ ಧ್ವಜ ಹೊರಬೇಕು ಅಂತ. ಆಗ ನಾವು ಸಂತಣ್ಣನ ಕರ್ಕೊಂಡು ಅವಾಗ ಜಿಲ್ಲಾ ನಮ್ಮದು ಕೊಪ್ಪಳ ಇದ್ದಲ್ಲ ರಾಯಚೂರಿತ್ತು, ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋದ್ವಿ ನಾವು, ಎ.ಸಿ ಹತ್ರ ಹೋಗಿ ಈ ವಿಷಯ ತಿಳಿಸಿದ್ವಿ. ಅವ್ರು ಅಸಿಸ್ಟೆಂಟ್ ಕಮಿಷನರ್ ಏನಂದ್ರು, ಇಲ್ಲ ಅವರು ಮಹಾಶಾಸನ ತಗೋತಾರಂತ ಕೇಳಿದ್ರು. ಎಲ್ಲರಿಗೂ ತಗೊಂಡೆಲ್ಲ ವಾಲ್ಯ ಅಂತ ಹೇಳಿ ಬರ್ಕೊಡಿದ್ರು ಅವರು. ಅಂತ ಮಹಾಶಾಸನ ತಗೊಂಡು ಸರ್ಕಾರ ಹೊಸ ಕೊಡೋದು ತ್ರಿವರ್ಣ ಜನ ಅಂತ ಹೇಳ್ಬಿಟ್ರು. ಅದಕ್ಕೆ ಮತ್ತೆ ನಾವು ಬಂದು ಹಿಂಗಂತ ಹೇಳಿದಾಗ ನಮ್ಮ ಕೊಪ್ಪಳ ಶಾಸಕರು ಕರಡಿ ಸಂಗಣ್ಣರು, ಅವರು ಕರಡಿ ಸಂಗಣ್ಣರು, ಮುದುಗಲ್ ಸಾಂತಣ್ಣರು, ಎಂ ಬಿ ದಿವ್ಟ್ರು ಇವರೆಲ್ಲರೂ ಬಂದು
ನಮ್ಮಪ್ಪನ ತಿರುವಣ ಧ್ವಜ ಮರಣದ ನಂತರ ಹೊಚ್ಚಿ ಇದು ಮಾಡಿದರು. ನಿಮ್ಗೆ ಸ್ವಾತಂತ್ರ್ಯದ ಬಗ್ಗೆ ಏನಾರು ಹೇಳ್ತಿದ್ರಂತೆ, ನಿಮ್ಮಲ್ಲಿ ಕಚೇರಿ ಶಿಕ್ಷಿದ್ರ ಸ್ವಾತಂತ್ರ್ಯದ ಬಗ್ಗೆ ಏನಾದ್ರು ನಿಮ್ಮ ತಂದೆಯವರು? ಏನಿಲ್ಲ, ಅವರು ಒಂದು ದಿನ ಹೇಳಿದರು, ನಾವು ದೇಶಕ್ಕಾಗಿ ಸ್ವತಂತ್ರ ಹೋರಾಟ ಮಾಡಿದ್ದಮ್ಮ, ನೀವು ಯಾರಿಗೆ ಇದನ್ನು ಮಾಡಬಾರ್ದು. ಆಮೇಲೆ ಅವ್ರದ್ದು ಜ್ಯೋತಿಷ್ಯ ಇತ್ತು, ಆಮೇಲೆ ಕಲಾವಿದರು. ಹೇಮರೆಡ್ಡಿ ಮಲ್ಲಮ್ಮ ನಾಟಕದಲ್ಲಿ 101 ಸಲ ಮಲ್ಲಿಕಾರ್ಜುನ ಪಾತ್ರ ಮಾಡಿದರು. ಅದು ಬಿಸ್ನಳ್ಳಿ ದೇಸಾರ ಮನೆಯಲ್ಲಿ. ಆ ಮಲ್ಲಿಕಾರ್ಜುನ ಪಾತ್ರ ಮಾಡಿದಾಗ ಆವಾಡನ್ನು ಕರೆಸಿ ಜೀವಂತ ನಾಗರ ಹಾಕೊಳ್ಳಾಕಂತ ಪಾತ್ರ ಅಲ್ಲೇ ಅಳಗುಡಿ ಅಂತ ಮತ್ತು ಊರಾಗ ಸಿಗ್ತಾರಂಗಿಲ್ಲ. ಎಲ್ಲರೂ ಹೋಗೋದು ಗುಡ್ಡದಾಗಿರೋದು, ಎಲ್ಲರೂ ಹೋಗೋದು ಅಡವೆಗಿರೋದು, ಎಲ್ಲರೂ ತಾಂಡಿಗಿನೋ ಅಂತಲ್ಲಿ ಯಾರ ಪರಿಚಯ ಅಲ್ಲಿರೋದು. ಹಿಂಗಾಗಿ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಎಲ್ಲ ಊರಾಗ ಬಂದು ಲಗ್ನ ಮಾಡಿದ್ರು. ಅವಾಗ ಲಗ್ನ ಆಗಿ 1 ವರ್ಷಕ್ಕೆ ನಮ್ಮ ಅಕ್ಕರ್ದ್ವಿ. 47 ಸ್ವತಂತ್ರ ಸಿಕ್ಕತಿ, 48 ನಮ್ಮ ಅಕ್ಕರು ಹುಟ್ಟಾರ. 51 ನನ್ನೊಂದು ಡೇಟ್ ಆಫ್ ಬರ್ತ್ 1951, ಅಂದ್ರೆ ಈಗ 74 ವರ್ಷ ನಮ್ಗೆ. ಕೊಟ್ಟಾಗ ಊರಾಗ ಯಾವ ಥರ ಭಾಳ ಗೌರವ ಕೊಟ್ಟರು. ಇದು ನಿಮ್ಮ ತಂದೆಯವರು ಹೋರಾಡಿ ಕಲ್ಯಾಣ ಕರ್ನಾಟಕಕ್ಕೆ ಸ್ವಾತಂತ್ರ್ಯವನ್ನು ಒದಗಿಸ್ಕೊಡ್ತೀರಿ. ಈಗಿನ ಕಲ್ಯಾಣ ಕರ್ನಾಟಕದ ಬಗ್ಗೆ ನೀವೇನು ಹೇಳ್ತೀರಿ? ಕಲ್ಯಾಣ ಕರ್ನಾಟಕ ಮಾಡಿದ್ದು ಯೋಗ್ಯ. ಯಾಕಂದ್ರೆ ಅದು ಎಷ್ಟು ವರ್ಷಗಳಾದ್ರೂ ಅದು ನಶಿಸಿ ಹೋಗ್ತಿದ್ದಲ್ಲ. ಅದು ಹೈದರಾಬಾದ್ ಅಂತ ರಾಜೇಂದ್ರ ಹೆಸರು ಇರ್ತಿತ್ತು. ನಮ್ಮದು ಕರ್ನಾಟಕ ಮತ್ತು ಹೈದರಾಬಾದ್ ಯಾಕೆ ಸೇರಿಸ್ಬೇಕು ಅಂತೇಳಿ ಈ ಕರ್ನಾಟಕ ಮಾಡಿದ್ರು. ಅಂದರೆ ಕರ್ನಾಟಕ ಇದಾಗದು ಬಂದು ಇಲ್ಲಿ ಬಸವಣ್ಣವ್ರು ಇದ್ದದ್ದು, ಆಮೇಲೆ ಇಲ್ಲಿ ಹೈದರಾಬಾದ್ ನಿಜಾಮ್ ಹೋರಾಟ ಮಾಡಿದ್ದಕ್ಕಾಗಿ ಇದು ಕಲ್ಯಾಣ ಕರ್ನಾಟಕ. ಬಸವಣ್ಣವರು ಬಸವ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಳ ಹೆಮ್ಮೆ. ಪುರಾತನ ಕಾಲದಲ್ಲಿ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಮೈಸೂರು ಕರ್ನಾಟಕ ಅಂತೇಳಿ 3 ಕರ್ನಾಟಕ ಇದ್ದವು. ಸ್ವತಂತ್ರ ಸಿಕ್ಕಂತ ಇದೆಲ್ಲ ಗೂಡಿಸಿ ಒಂದೇ ಕರ್ನಾಟಕ ಮಾಡಿದ್ರಿ. ಈಗ ಅದಕ್ಕಾಗಿ ಕರ್ನಾಟಕ ರಾಜ್ಯೋತ್ಸವ ಮಾಡ್ತೀವಿ. ಇದು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅಂತ ಮಾಡ್ಯಾರ ಈಗ. ಹೀಗಾಗಿ ಇದು ನಮ್ಮ ಉತ್ತರ ಭಾಗದಲ್ಲಿ ಬರುತ್ತೆ ನಮ್ಮ ರಾಜ್ಯದೊಳಗೆ. ಇಲ್ಲಿ ಸ್ವಲ್ಪ ಬಡತನ ಜಾಸ್ತಿ. ಆ ಉದ್ದೇಶಕ್ಕಾಗಿ ಇದಕ್ಕೆ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅಂತೇಳಿ ಸರ್ಕಾರ ಇದು ಮಾಡ್ಕೊಂಡು ಸರ್ವೆ ಮಾಡಿ ಸಪ್ರೇಟ್ ಮಾಡ್ಯಾರ. ಇದು ಒಂದು ಹೆಮ್ಮೆ ನಮಗೆ. ನಿಮ್ಮ ತಂದೆಯವರ ಬಗ್ಗೆ ಮತ್ತು ಅವರ ಜೀವನದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.